ಧರ್ಮಸ್ಥಳದಲ್ಲಿ ಒಂದು ಬುರುಡೆ ಗ್ಯಾಂಗ್, ಇಲ್ಲಿ ಒಂದು ಫೈಬರ್ ಗ್ಯಾಂಗ್, ಇವೆಲ್ಲವೂ ಕೂಡ ಒಂದು ಅಪಪ್ರಚಾರವನ್ನು ಮಾಡುವಂತ ಗ್ಯಾಂಗ್ಗಳಲ್ಲಿ ಇರುವಂತದ್ದು. ಕೊಡಲಿ ಸ್ವಲ್ಪ ಹೀಗೆ ಆಯ್ತು, ಕತ್ತಿ ಸ್ವಲ್ಪ ಹೀಗೆ ಆಯ್ತು ಅಂತ ಎಲ್ಲ ಬೇರೆ ಬೇರೆ ನಾಟಕ ಮಾಡಿದ್ರು. ಅದು ಕತ್ತಿ ಕೊಡಲಿಗೆ ಮಾತ್ರ ಅಂತ ಸೀಮಿತ ಮಾಡಿದ್ರು. ಇನ್ನೊಂದು ಯಾರೋ ಒಬ್ರು ವಿದ್ವಾಂಸ ಬರುದು, ಅದು ಅವ್ರು ಬರುದು, ಇದು ಕೊಡಲಿಯನ್ನು ಎತ್ತಿ ಹಿಡಿಬೇಕಿತ್ತು, ಖಾಲಿ ತಾಗಿಸಬಾರ್ದು, ಹಾಗೆ ಆಗ್ಬಾರ್ದು. ಪರಶುರಾಮ ಥೀಮ್ ಪಾರ್ಕ್ ಒಂದು ಕನಸಿನ ಯೋಜನೆ ಇದು. ಅತ್ಯಂತ ಪ್ರವಾಸೋದ್ಯಮದ ದೃಷ್ಟಿಯಿಂದ ವಿಜೃಂಭಿಸಬೇಕಾಗಿದ್ದಂಥ ಈ ಕ್ಷೇತ್ರ ನಾನು 2.5 ವರ್ಷದ ಬಳಿಕ ಇಲ್ಲಿಗೆ ಬರ್ತಾ ಇದ್ದೇನೆ. ಅತ್ಯಂತ ಮನಸ್ಸಿಗೆ ವೇದನೆ. ಒಳಗೆ ಬರಬೇಕಾದ್ರೇ ಒಂದು ಬಾಳು ಬಿದ್ದಂಥ ಪರಿಸ್ಥಿತಿ ಈ ಪರಶುರಾಮ ಥೀಮ್ ಪಾರ್ಕಿಗೆ ಆಗಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಯಾವ ಕನಸನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ನಾವು ಆರಂಭ ಮಾಡಿದ್ವಿ, ಆದರೆ ಇವತ್ತು 2.5 ವರ್ಷದ ಬಳಿಕ ಇಲ್ಲಿಗೆ ನಾನು ಬಂದಾಗ ಅತ್ಯಂತ ಮನಸ್ಸಿಗೆ ನೋವಾಗುತ್ತೆ. ನನಗೆ ಮಾತ್ರ ಅಲ್ಲ, ಇಲ್ಲಿ ಬಂದು ನೋಡುವಂಥವ್ರು ಎಲ್ಲರಿಗೂ ಕೂಡ ಮನಸ್ಸಿಗೆ ನೋವಾಗಲೇಬೇಕು. ಇಂಥ ಲೈಟಿಂಗ್ನಿಂದ ದೀಪಾಲಂಕಾರದಿಂದ ಕಾರ್ಯಕ್ರಮಗಳಿಂದ ಜಗಮಗಿಸಬೇಕಾಗಿದ್ದಂಥ ಪರಶುರಾಮ ಥೀಮ್ ಪಾರ್ಕನ್ನು ಅಸೂಯೆಯ ಕಾರಣಕ್ಕೆ, ರಾಜಕಾರಣದ ಕಾರಣಕ್ಕೆ, ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ದಲ್ಲೇ ವಿವಾದಗಳನ್ನು ಮಾಡಿ ಇದೊಂದು ನಿರ್ಜನವಾದಂಥ ಪ್ರದೇಶವನ್ನಾಗಿ ಮಾಡಿದಂಥ ಕೀರ್ತಿಯನ್ನು ಹರಿದ್ರೆ ಅದು ಕಾಂಗ್ರೆಸ್ಸಿಗರಿಗೆ. ಹಾಗಾಗಿ ಇವತ್ತಿನ ಇಡೀ ಪ್ರದೇಶವನ್ನು ನೋಡಿದಾಗ ಅತ್ಯಂತ ಬೇಸರ ಆಗುತ್ತೆ, ದುಃಖ ಆಗುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿ ಒಂದು ಪ್ರವಾಸೋದ್ಯಮದ ಯೋಜನೆಗೆ ಬರಬಾರ್ದಾಗಿತ್ತು. ಎರಡನೇದು, ನಿನ್ನೆ ಸಂಜೆ ನನಗೆ ಗೊತ್ತಾಯಿತು, ಈ ಪರಶುರಾಮ ಥೀಮ್ ಪಾರ್ಕಿನ ಮೇಲ್ಛಾವಣಿಗಳನ್ನು ಮತ್ತು ಬಾಗಿಲನ್ನು ಒಡೆದು ಕಳ್ಳತನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಿನ್ನೆ ರಾತ್ರಿ ನನಗೆ ಗೊತ್ತಾಯಿತು. ಬಹುಶಃ ಕಾರ್ಕಳದ ಇತಿಹಾಸಕ್ಕೆ ಇದೊಂದು ದುರ್ದೈವ ಅಂತ ನಾನು ಅಂದ್ಕೊಳ್ತೇನೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಈ ಯೋಜನೆಯನ್ನು ನಾವು ಏನು ಆರಂಭ ಮಾಡಿದ್ವಿ, ಇದೊಂದು ನಿರ್ಜನವನ್ನ ಪ್ರದೇಶವನ್ನಾಗಿ ಮಾಡಿ ಇವತ್ತು ಕಳ್ಳರು ಒಕ್ಕುವ ತನಕವೂ ಕೂಡ ಕಾಂಗ್ರೆಸ್ ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇದಕ್ಕೆ ಅವರೇ ಕಾರಣ. ಈ ಯೋಜನೆಯನ್ನು ವಿವಾದವನ್ನಾಗಿಸಿಕೊಂಡು ಇದರಲ್ಲಿ ಇನ್ನೇನೋ ರಾಜಕೀಯ ಮಾಡಬೇಕು ಅನ್ನುವಂಥ ಹುನ್ನಾರವನ್ನು ಸ್ಥಳೀಯ ಕಾಂಗ್ರೆಸ್ಸಿಂದ ಹಿಡಿದ್ರು ಎಲ್ಲರೂ ಕೂಡ ಇದನ್ನು ಮಾಡಿದರು. ಮಾನ್ಯ ಜಿಲ್ಲಾಧಿಕಾರಿಗಳು 2023 ಅಕ್ಟೋಬರ್ 10ನೇ ತಾರೀಕು, ಅಕ್ಟೋಬರ್ 4ನೇ ತಾರೀಕು 2023 ಅಕ್ಟೋಬರ್ 4ನೇ ತಾರೀಕು ಇದರ ಮೂರ್ತಿಯ ಮಾರ್ಪಾಡನ್ನು ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ. ನಾನು ಮತ್ತೆ ಉಲ್ಲೇಖ ಮಾಡ್ತೇನೆ, ಅಕ್ಟೋಬರ್ 4, 2023 ಮಾನ್ಯ ಜಿಲ್ಲಾಧಿಕಾರಿಗಳು ಮೂರ್ತಿಯನ್ನು ಮಾರ್ಪಾಡು ಮಾಡಬೇಕು ಅಂತೇಳಿ ಲಿಖಿತ ಆದೇಶವನ್ನು ಕೊಟ್ಟಿದ್ದರು. ಆ ಆದೇಶದ ಅನ್ವಯವೇ ಈ ಎಲ್ಲ ಚಟುವಟಿಕೆಗಳು ಕೂಡ ನಡೆದಿತ್ತು. ಇದನ್ನು ಗಾಳಿಗೆ ತೂರಿ ಇದನ್ನು ವಿವಾದವನ್ನಾಗಿ ಅವತ್ತಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದರ ಪರಿಣಾಮವಾಗಿ ಇವತ್ತಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಇಲ್ಲಿ ಒಳಗೆ ಬಂದಾಗ ನಮಗನ್ಸುತ್ತೆ ಬರೀ ಕಳ್ಳತನ ಮಾತ್ರ ಅಲ್ಲ, ಇನ್ಯಾವುದೋ ಅನೈತಿಕ ಚಟುವಟಿಕೆಗಳು ನಡೆಯುವಂಥ ತಾಣ ಇದಾಗತ್ತೆ, ಇನ್ಯಾರೋ ಬೇರೆ ಬೇರೆ ರೀತಿಯಾಗಿ ಸಮಾಜಕ್ಕೆ ಪೂರಕ ಅಲ್ಲದಂಥ ಚಟುವಟಿಕೆಗಳಿಗೆ ಈ ತಾಣ ಆಗ್ಬಿಡ್ಬೋದೇನನ್ನುವಷ್ಟು ಮಟ್ಟಿಗೆ ಕಸಕಡ್ಡಿಗಳು ಬೆಳೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಏನು 4.5 ಕೋಟಿ ರೂಪಾಯಿ ಹಣವನ್ನು ಇದಕ್ಕೆ ಬಿಡುಗಡೆ ಮಾಡಲಿಕ್ಕೆ ಬಾಕಿ ಇತ್ತು, ಅಂದರೆ BJPಯ ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿತ್ತು, ನೀವು ಬಿಡುಗಡೆ ಮಾಡಲಿಕ್ಕೆ ಬಾಕಿ ಇಟ್ಟಿದ್ರಿ. ಇದನ್ನು ತಕ್ಷಣ ಬಿಡುಗಡೆ ಮಾಡಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಸರ್ಕಾರ ಮೊದಲನೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು. ಎರಡನೇದು, ನಾನು ಜಿಲ್ಲಾಡಳಿತಕ್ಕೆ ಹೇಳೋದು, ನೀವೇ ಜಿಲ್ಲಾಡಳಿತವೇ ಇದಕ್ಕೆ ಅನುಮತಿಯನ್ನು ಕೊಟ್ಟ ನಂತರ ಈಗ ಯಾಕೆ ಸುಮ್ಮನೆ ಕೂತಿದ್ದೀರಿ? ಇದಕ್ಕೆ ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತವಾದಂಥ ಅವಕಾಶವನ್ನು ಕೊಡಿ. ನೀವು ವಿವಾದ ಏನು ಬೇಕಾದ್ರೆ ಬಗೆಹರಿಸ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟು ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಯಲಿಕ್ಕೆ ಅವಕಾಶವನ್ನು ಕೊಡಬೇಕು. ಮತ್ತು ಯಾರು ಇದರ ವಿವಾದಗಳನ್ನು ಮಾಡಿ ಅನಗತ್ಯ ಅಪಪ್ರಚಾರಗಳನ್ನು ಮಾಡಿದ್ರೋ ಅವರು ಬೇಷರತ್ತಾಗಿ ಇದಕ್ಕೆ ಕ್ಷಮೆಯನ್ನು ಕೇಳಿ ವಾಪಸ್ ಹೋಗಬೇಕಿದ್ರಿಂದ. ನನಗನ್ಸೋದು ಧರ್ಮಸ್ಥಳದಲ್ಲಿ ಒಂದು ಬುರುಡೆ ಗ್ಯಾಂಗು, ಇಲ್ಲಿ ಒಂದು ಫೈಬರ್ ಗ್ಯಾಂಗು, ಇವೆಲ್ಲವೂ ಕೂಡ ಒಂದು ಅಪಪ್ರಚಾರವನ್ನು ಮಾಡುವಂಥ ಗ್ಯಾಂಗ್ಗಳಲ್ಲಿ ಇರುವಂಥದ್ದು. ಅದರ ಪರಿಣಾಮವಾಗಿ ಈ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದ್ದು ಅಂತ ನಂಗೆ ಅನಿಸುತ್ತೆ. ಹಾಗಾಗಿ ಇನ್ನೂ ಸಾರ್ವಜನಿಕರ ತಾಳ್ಮೆ ಕಟ್ಟೆ ಹೊಡಿಲಿಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು ಅಗತ್ಯ ಇದೆ. ನಾನು ಶಾಸಕನಾಗಿ ವಿವಾದಗಳಾದಂಥ ಸಂದರ್ಭದಲ್ಲಿ ಸುಮ್ಮನೆ ಇದ್ದೆ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಯಾಕೆಂದರೆ ಎಲ್ಲವೂ ದಾಖಲೆಗಳ ಪ್ರಕಾರ ನಡೆದಿದ್ದು, ಯಾವುದೂ ಬಾಯಿ ಮಾತಿನಲ್ಲಿ ನಡೆದಿರೋದಲ್ಲ. ಇವತ್ತು 2.5 ವರ್ಷದ ಬಳಿಕ ಇಲ್ಲಿಗೆ ಬಂದಾಗ ಅತ್ಯಂತ ನೋವಾಗುತ್ತೆ. ಇಂಥ ಪ್ರಾಜೆಕ್ಟನ್ನು ಕಾಂಗ್ರೆಸ್ಸಿಗರು, ಕಾರ್ಕಳದ ವಿರೋಧಿಗಳು ಈ ರೀತಿಯಾದಂಥ ಪರಿಸ್ಥಿತಿ ಮಾಡಿಬಿಟ್ರಲ್ಲ ಅಂತ ನಮಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾಗಿ ಸರ್ಕಾರ ಇದಕ್ಕೆ ತಕ್ಷಣ ಮಧ್ಯಪ್ರವೇಶವನ್ನು ಮಾಡಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ, ಯಾರು ಇದರ ಹಿಂದೆ ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ತಕ್ಷಣವಾದ ಕ್ರಮಗಳನ್ನು ಕೈಗೊಳ್ಳಬೇಕು.
ಭಾಳ ಆಶ್ಚರ್ಯ ಮತ್ತು ವಿಚಿತ್ರ ಏನು ಅಂತ ಕೇಳಿದರೆ, ಪರಶುರಾಮ ವಿವಾದವನ್ನು ಸೃಷ್ಟಿ ಮಾಡಿದಂತಹ ಪರಶುರಾಮ ಅಭಿವೃದ್ಧಿಯ ಸಮಿತಿಯೇ ವಿಸರ್ಜನೆ ಆಗಿದೆ. ಈಗ ಸಮಿತಿ ವಿಸರ್ಜನೆ ಆಗಿದೆ. ಇವ್ರು ಯಾರೋ PL ಹೋಗ್ತೀನಿ ಅಂತ ಹೇಳ್ತಾರೆ, ನಾವು ಅಭಿವೃದ್ಧಿಯ ಪರ ಅಂತ ಹೇಳ್ತಾರೆ. ಒಂದಕ್ಕೊಂದು ಸಂಬಂಧಗಳಿಲ್ಲದಂಥ ಪರಿಸ್ಥಿತಿ. ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡುವಂಥದ್ದು, ಜಿಲ್ಲಾಡಳಿತ 2023ರಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅದನ್ನು ಅನುಷ್ಠಾನ ಮಾಡುವಂಥ ಕಾರ್ಯವನ್ನು ಮಾಡಲಿ. ನಮ್ಮದು ಹೊಸ ಬೇಡಿಕೆ ಏನಿಲ್ಲ. ಜಿಲ್ಲಾಡಳಿತ 2023ರಲ್ಲಿ ತೆಗೆದುಕೊಂಡಂಥ ನಿರ್ಣಯ, ಆ ನಿರ್ಣಯದ ಪ್ರಕಾರವೇ ಇದು ಮುಂದುವರಿಬೇಕು ಅನ್ನುವಂಥ ಆಗ್ರಹ ನಾನು ಮಾಡ್ತಾ, ಸಾರ್ವಜನಿಕ ಮುಕ್ತ ಪ್ರವೇಶಕ್ಕೆ ಅವಕಾಶವನ್ನು ಕೊಡಬೇಕು. ನಾನಿವತ್ತು ನಮ್ಮೆಲ್ಲ ಸ್ಥಳೀಯ ಪ್ರಮುಖರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದೇನೆ. ನಾನಿವತ್ತು ಇದಕ್ಕೆ ಆಗ್ರಹವನ್ನು ಮಾಡ್ತೇನೆ, ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ನಾವು ಮುಂದಿನ ಭಾನುವಾರ ಅಂದರೆ ನಾಡಿದ 11ನೇ ತಾರೀಕು ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತೇವೆ. ಬಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಇಡೀ ಪರಿಸರವನ್ನು ಜಿಲ್ಲಾಡಳಿತ ಸ್ವಚ್ಛ ಮಾಡೋದಿಲ್ಲ ಅಂತಂದರೆ ನಾವು ಸ್ವಚ್ಛತೆ ಮಾಡ್ತೇವೆ, ಮೊದಲನೇದು. ಎರಡನೇದು, ಮಕರ ಸಂಕ್ರಾಂತಿಯ ದಿನದಿಂದ 1 ತಿಂಗಳ ಕಾಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತೇವೆ. ನೀವು ವಿವಾದವನ್ನು ಯಾವ ಬೇಕಾದ್ರೆ ಬಗೆಹರಿಸ್ಕೊಳ್ಳಿ, ಆದರೆ ಇದು ಸಾರ್ವಜನಿಕ ಮುಕ್ತವಾಗಿ ಸಾರ್ವಜನಿಕರು ಬರುವಂತಾಗಬೇಕು, ಜನ ಓಡಾಡುವಂತಾಗಬೇಕು. ಹಾಗಾಗಿ ಮಕರ ಸಂಕ್ರಾಂತಿಯಿಂದ ಮುಂದಿನ 1 ತಿಂಗಳ ಕಾಲ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದಕ್ಕೆ ಜನ ಬರಬೇಕು. ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. 11ನೇ ತಾರೀಕು ಸ್ವಚ್ಛತೆಗೆ ದೊಡ್ಡ ಪ್ರಮಾಣದಲ್ಲಿ ಸ್ವಚ್ಛತೆಗೆ ಕರೆಯನ್ನು ಕೊಡ್ತೇವೆ. ಇದಕ್ಕೆ ಸಂಪೂರ್ಣವಾದಂಥ ಅನುಮತಿಯನ್ನು ಜಿಲ್ಲಾಡಳಿತ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ನೀವು ಪ್ರತಿಮೆ ಎಲ್ಲಿ ವಿವಾದ ಇದೆ ಆ ಪ್ರತಿಮೆಗೆ ನೀವು ಅವಕಾಶವನ್ನು ನಿರಾಕರಣೆ ಮಾಡಿದ್ರೆ ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದು. ಆದರೆ ಒಳಗಡೆ ಮ್ಯೂಸಿಯಮಿಗೆ ಹೋಗ್ಬೋದು, ಒಳಗಡೆ ನಮ್ಮದು ಸ್ಟುಡಿಯೋ ಇದೆ, ಆ ಸ್ಟುಡಿಯೋ ನೋಡ್ಲಿಕ್ಕೆ ಅವಕಾಶ ಇದೆ, ಸ್ವಚ್ಛಂದವಾದಂಥ ಪರಿಸರ ಇದೆ, ಕೆಳಗಡೆ ಕ್ಯಾಂಟೀನ್ ಇದೆ, ಆಡಿಟೋರಿಯಂ ಇದೆ, ಇಲ್ಲೆಲ್ಲವೂ ಕೂಡ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಹಾಗಾಗಿ ಮತ್ತು FIR ಆಗಿ ಚಾರ್ಜ್ ಶೀಟನ್ನು ಸರ್ಕಾರ ಮಾಡ್ತು. ಆ ಚಾರ್ಜ್ ಶೀಟ್ನಲ್ಲೇ ಸರ್ಕಾರ ಸ್ಪಷ್ಟ ಹೇಳಿದೆ, ನಾನು ಹೇಳಿರೋದಲ್ಲ. ಚಾರ್ಜ್ ಶೀಟ್ನಲ್ಲಿ ಹೇಳಿರೋದೇನು, ಇದು ಫೈಬರ್ ಅಲ್ಲ ಅನ್ನುವಂಥ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟ ಆಗಿದೆ. ವಿವಾದಗಳಿರುವಂಥದ್ದು ಅಲ್ಲೇ ಇದ್ದಿದ್ದು. ಚಾರ್ಜ್ ಶೀಟ್ನಲ್ಲಿ ಅಲ್ಲ ಅಂತ ಆದ ನಂತರ ಇನ್ನೇನು ವಿವಾದ ಇದೆ? ಮತ್ತು ಸಮಿತಿಯೇ ವಿಸರ್ಜನೆ ಆಗಿದೆ. ಯಾರು ಕಂಪ್ಲೇಂಟನ್ನು ಕೊಟ್ಟಿದ್ದು ಅವರೇ ಇದನ್ನು ವಿಸರ್ಜನೆಯನ್ನು ಮಾಡಿದ್ದಾರೆ, ಆ ಸಮಿತಿಯನ್ನು. ಹಾಗಾಗಿ ಇನ್ನೇನು ಉಳಿದಿಲ್ಲ ಇದರಲ್ಲಿ. ಹಾಗಾಗಿ ಇನ್ನು ರಾಜಕೀಯ ಮಾಡೋದನ್ನು ಬಿಟ್ಟು ಕಾರ್ಕಳದ ಅಭಿವೃದ್ಧಿಯ ದೃಷ್ಟಿಯಿಂದ ಮಸ್ತಕಾಭಿಷೇಕ ಎದುರುಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಪ್ರವಾಸಿಗರು 10 ಕಡೆಗಳಲ್ಲಿ ಕಾರ್ಕಳಕ್ಕೆ ಬರುವಂತಾಗಬೇಕು. ಇದಕ್ಕೆ ನೀವು ಮಾಡಬೇಕು. ಯಾರು ಇದರ ಹಿಂದೆ ಅನಗತ್ಯವಾದಂಥ ವಿವಾದಗಳನ್ನು ಮಾಡಿ ಅಪಪ್ರಚಾರಗಳನ್ನು ಮಾಡಿ ಬೇಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದರು, ದಯಮಾಡಿ ಇವರೆಲ್ಲರೂ ಕೂಡ ಹಿಂದೆ ಸರಿರಿ. ಬೈಲೂರಿನ ಜನ, ನೀರೆಯ ಜನ, ಎರಲಪಾಡಿಯ ಜನ, ಕುಕ್ಕುಂದೂರಿನ ಈ ಪರಿಸರದ ಜನ ಇದನ್ನು ಕೈಗೆತ್ಕೊಳ್ತಾರೆ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಚಾಲನೆಯನ್ನು ಕೊಡ್ತೀವಿ. ಇದಕ್ಕೆ ಜಿಲ್ಲಾಡಳಿತ ಅನುಮತಿಯನ್ನು ಕೊಡಬೇಕು ನಾನು ಹೇಳ್ತೇನೆ. ಅಕಸ್ಮಾತ್ ನಾವು ಮಾಡ್ಲಿಕ್ಕೆ ನೀವು ಅನುಮತಿ ಕೊಡಲ್ಲ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಥವಾ ಪ್ರವಾಸೋದ್ಯಮ ಇಲಾಖೆ, ಅದು ಜಿಲ್ಲಾಡಳಿತ, ಅವರು ಮಾಡಲಿ. ಇದನ್ನು ನೀವು ಮಾಡಲ್ಲ ಅಂದರೆ ನಾವು ಮಾಡ್ತೀವಿ. ಮೊದಲನೇದು 11ನೇ ತಾರೀಕಿನೊಳಗೆ ನೀವು ಸ್ವಚ್ಛತೆಗೆ ನೀವು ರೆಡಿ ಆಗಬೇಕು. ಇಲ್ಲಾಂದ್ರೆ ನಾವು ಸ್ವಚ್ಛತೆ ಮಾಡ್ತೇವೆ, ಸಾವಿರಾರು ಜನ ಬಂದು ನಾವು ಸ್ವಚ್ಛತೆ ಮಾಡ್ತೇವೆ. ಇಲ್ಲ ಕಾರ್ಯಕ್ರಮಗಳನ್ನು ಅವ್ರು ಮಾಡಲಿ, ಅವ್ರು ಮಾಡಲ್ಲ ಅಂದರೆ ನಾವು ಮಾಡ್ತೇವೆ. ನೀವು ಮಾಡಲ್ಲ ನಮಗೂ ಬಿಡಲ್ಲ ಅಂತಂದರೆ ನಿಮಗೂ ಅದರಲ್ಲಿ ಉದ್ದೇಶ ಏನಿರುತ್ತೆ ಅರ್ಥ ಆಗಬೇಕು. ಆ ಹಿನ್ನೆಲೆಯಲ್ಲಿ ಸರ್ಕಾರ ತಮಗೊಳ್ಬೇಕು ಅಂತ ನಾನು ಅಲ್ಲ. ಇದರಲ್ಲಿ ನಾನು ತುಂಬ ರಾಜಕಾರಣ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆಂತಂದರೆ ಸ್ಥಳೀಯ ಕಾಂಗ್ರೆಸ್ಸಿಗರಿಗೆ ಪ್ರವಾಸೋದ್ಯಮ ಬೇಕಾಗಿರಲಿಲ್ಲ, ಸ್ಥಳೀಯ ಕಾಂಗ್ರೆಸ್ಸಿನ ಮುಖಂಡರಿಗೆ ಅಭಿವೃದ್ಧಿ ಬೇಕಾಗಿರಲಿಲ್ಲ, ಸ್ಥಳೀಯ ಕಾಂಗ್ರೆಸ್ಸಿಗರಿಗೆ ಕಾರ್ಕಳ ಪ್ರಸಿದ್ಧಿ ಆಗಬೇಕು ಅಂತ ಬೇಕಾಗಿರಲಿಲ್ಲ. ಅವರಿಗೆ ಬೇಕಾಗಿದ್ದು ಅಸೂಯೆ, ಅವರಲ್ಲಿದ್ದು ದ್ವೇಷ. ಈ ಕಾರಣಕ್ಕೋಸ್ಕರ ಈ ವಿವಾದಗಳು ಪ್ರಾರಂಭ ಆಯಿತು. ಮತ್ತು ಸ್ವತಃ ಉಪಮುಖ್ಯಮಂತ್ರಿಗಳೇ ಕಾರ್ಕಳಕ್ಕೆ ಬಂದಾಗ ಮುಂದಿನ ಚುನಾವಣೆ ತನಕ ಇದನ್ನು ಉಳಿಸ್ಕೊಳ್ತೀವಿ ಅಂತ ಹೇಳಿದರು. ನಾನು ಹಿಂದೆ ಹೇಳಿದ್ದೆ, ಪರಶುರಾಮ ಥೀಮ್ ಪಾರ್ಕ್ BJPಗೆ ಚುನಾವಣೆ ವಿಷಯ ಅಲ್ಲ. ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳದ ಪ್ರವಾಸೋದ್ಯಮ BJPಗೆ. ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳದ ಅಭಿವೃದ್ಧಿ. ನಮಗಿದು ಚುನಾವಣೆ ವಿಷಯ ಅಲ್ಲ. ಚುನಾವಣೆ ವಿಷಯ ಅವ್ರದ್ದು ಆಗಿರ್ಬೋದು, ನಮಗಲ್ಲ. ನಮಗಿದು ಅಭಿವೃದ್ಧಿ, ನಮಗಿದು ಪ್ರವಾಸೋದ್ಯಮ. ಈ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ 11ನೇ ತಾರೀಕಿಂದ ಚಾಲನೆ ಕೊಡ್ತೇವೆ. ಜಿಲ್ಲಾಡಳಿತ ಇದಕ್ಕೆ ಅನುಮತಿಯನ್ನು ಕೊಡಬೇಕು. ಅದು ನಾವು ಹೇಳಿದ ಕೂಡ ಅದು ನೀವು ಹೇಳಬೇಕಂತಿಲ್ಲ. ಅದು ಎಲ್ರಿಗೂ ಕಂಡವ್ರಿಗೆ ಗೊತ್ತಾಗ್ತದೆ. ಮತ್ತು ಮಾತಾಡೋ ಕೆಲವು ಜನ ಮಾತಾಡ್ಬೋದು, ಎಲ್ರಿಗೂ ಗೊತ್ತುಂಟು ಅದು ನಕಲಿ ಅಂತೇಳಿ. ಇವರೇ ಹೋಗಿ ಇಲ್ಲಿ ಜನರ ತಲೆಯಾಳ ಮಾಡಬೇಕು. ಅದು ನಕಲಿ ಒಂದು ಬಿಟ್ಟುಬಿಡಿ, ಅದು ಆಯಿತು ನಕಲಿ, ಅದು ಮುಂದೆ ಮಾಡೋ ಬಗ್ಗೆ ನಾನು ಹೇಳೋದು. ಮುಂದೆ ಮಾಡೋ ಬಗ್ಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ, ಸಹಮತ ಇದೆ. ಇದನ್ನು ಧಾರ್ಮಿಕ ಚಿಂತನೆ ಪ್ರಜ್ಞೆ ಸ್ವಲ್ಪ ಎದುರುಗಡೆ ಬರಬೇಕು. ನಮ್ಮಲ್ಲಿ ಇದ್ದಾರೆ ತುಂಬ ಜನ, ಹಿಂದೆ ಕೂತ್ಕೊಂಡು ಮಾತಾಡಬಾರ್ದು, ಎದುರುಗಡೆ ಮಾತಾಡಿ ಇದನ್ನು ಸಾಲ್ವ್ ಮಾಡಿ ಬಂದರೆ ನಮ್ಮ ಸಂಪೂರ್ಣ ಎಲ್ಲ ಸರ್ಕಾರ ಇದೆ, ಎಲ್ಲ ರೀತಿಯಲ್ಲಿ ನಮ್ಮ ಸಹಕಾರ ಇದೆ. ಅದ್ರ ಜೊತೆ ನಿಮ್ಗೆ ಗೊತ್ತಿರ್ಬೋದು, ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಬಿಡುವುದಿಲ್ಲ, ಪ್ರದೇಶದ ಅಭಿವೃದ್ಧಿ ವಿರೋಧಿ ಅಂತೇಳಿ ಆ ಹೇಳಿಕೆ ನಾನು ಸುಮಾರು ಸಲ ಪೇಪರ್ನೆಲ್ಲ ನೋಡಿದ್ದೇನೆ. ಈ ಬಗ್ಗೆ ನೀವು ನೋಡಿ, ಮೊನ್ನೆ PWD ಸಚಿವರು ಬಂದಿದ್ದರು. ಒಂದು ದಿವಸ ಬಹಳ ತಾಳ್ಮೆಯಿಂದ ಬೆಳಗ್ಗೆಯಿಂದ ಸಂಜೆಯನ್ನು ಕೂತ್ಕೊಂಡು ಎಲ್ಲ ಸವಿಸ್ತಾರವಾಗಿ ಎಲ್ಲ ಕೇಳಿಕೊಂಡ್ರು. ಅವರು ಬಂದ ನಂತರ ಕಾರ್ಕಳ ಇಷ್ಟು ಸ್ಯಾಂಕ್ಷನ್ ಆಗಿದ್ದು ಸುಮಾರು 39.7 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಒಂದು ಸ್ಯಾಂಕ್ಷನ್ ಹಂತದಲ್ಲಿ ಒಂದು 20-30 ಕೋಟಿ ರೂಪಾಯಿ ಇದೆ. ಅಂದರೆ ಸ್ಯಾಂಕ್ಷನ್ ಆಗಿದ್ದನ್ನು ಮಾತ್ರ ಮಾತಾಡ್ತೇನೆ. ಇದಷ್ಟೇ ಕಾಮಗಾರಿಗಳು ನಡೀತಾ ಇದೆ. ಒಂದು 20 ವರ್ಷದಿಂದ ನಕ್ಸಲ್ ಈಗ ಮೊನ್ನೆ ಹೋಗಿ ಗ್ರಾಮ ವಾಸ್ತವ್ಯ ಅಂತ ನಾಟಕ ಮಾಡಿ ಬಂದಿದ್ದಾರೆ ನಮ್ಮ ಸಚಿವರು. ಇಷ್ಟೊತ್ತು ಅಲ್ಲಿ ಹೋಗಲಿಲ್ಲ ಅವರು.
ಈಗ ಅಲ್ಲಿ ಹೋಗಿದ್ದಾರೆ, ಅಲ್ಲಿ 4 ಕೋಟಿಯ ಬ್ರಿಡ್ಜ್ ಬಂದು ಈಗ ಶಂಕುಸ್ಥಾಪನೆ ಆಗಿ ಈಗ ಅದು ಎಸ್ಟಿಮೇಟಿಗೆ ಟೆಂಡರ್ ಹಂತದಲ್ಲಿ ಆಗ ಈಗ ಹೋಗಿ ಅಲ್ಲಿ ಒಂದು ಗ್ರಾಮ ವಾಸ್ತವ್ಯ ಅಂತ ಮೊನ್ನೆ ಪೇಪರ್ಲಿ ಯಾವುದು ನೋಡಿ ಯಾರು ಹೇಳಿದ್ರು, ಉದಾಹರಣೆ ಅವರು ಮಾಡಿದ್ದಕ್ಕೆ ನಿಮಗೆ ಮಾಡಿದ್ರು, ನಾವು ಅವರು ಮಾಡಿದ್ದು ನಾವು ಮಾಡೋದಲ್ಲಪ್ಪ, ಎಲ್ಲಿ ಅವಶ್ಯಕತೆ ಉಂಟು ಅಲ್ಲಿ ನಾವಿದ್ದೇವೆ. ಅದೇ ರೀತಿ ನಾಡ್ಪಾಲಲ್ಲಿ ಎಷ್ಟು ಒಂದು ರಸ್ತೆ 5 ಕೋಟಿ ರೂಪಾಯಿ ಮೊನ್ನೆ ಸ್ಯಾಂಕ್ಷನ್ ಆಯಿತು. ಇದೆಲ್ಲ ಸಣ್ಣ ಕೆಲಸ ಅಲ್ಲ. ಅದ್ರ ಜೊತೆಗೆ ಜನರಿಗೆ ಹೇಳಿದ 5 ಯೋಜನೆಗಳು, ಜನರ ಬದುಕನ್ನು ಕಟ್ಟಿಕೊಳ್ಳುವಂಥ 5 ಯೋಜನೆಗಳ ಮೂಲಕ ಸುಮಾರು 250 ಕೋಟಿಗಿಂತಲೂ ಜಾಸ್ತಿಯ ಎಲ್ಲ 5 ಯೋಜನೆಗಳ ಮೂಲಕ ಜನರಿಗೆಲ್ಲ ಸ್ಪಂದಿಸಿಕೊಂಡು ಜನರು ಒಳ್ಳೆ ಸಾಕಾರ ಒಂದು ಒಳ್ಳೆಯ ಸಂತೃಪ್ತ ಜೀವನದಲ್ಲಿ ಇದ್ದಾರೆ. ಅದರ ಜೊತೆಗೆ ಈ ಪರಶುರಾಮನ ಒಂದು ಹೋದ ನಮ್ಮ ಕಾರ್ಕಳ ಧಾರ್ಮಿಕತೆಯ ಒಂದು ಗೌರವವನ್ನು ಪುನರಪಿ ಆಗಬೇಕೆನ್ನುವುದು ನಾನು ಎಲ್ಲ ದೇವರಲ್ಲಿ ಬೇಡಿಕೊಳ್ಳು. ಎರಡು ನಿಮಿಷದಲ್ಲಿ ಥೀಮ್ ಪಾರ್ಕ್ ವಿಚಾರದಲ್ಲಿ ಈಗ ಆಗ್ತಿರೋ ಚರ್ಚೆಗಳೇನು ಮತ್ತು ನಿಮ್ಮ ನಿಲುವೇನು ಅಂತ? ಪರಶುರಾಮ ಥೀಮ್ ಪಾರ್ಕಿನ ವಿಚಾರದಲ್ಲಿ ನಿಮಗೆ ಗೊತ್ತಿದ್ದಾಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದವರು ಬಿಡ್ತಾ ಇಲ್ಲ ಅಥವಾ ಉದ್ದೇಶಿಟ್ಟು ಬಿಡ್ತಾ ಇಲ್ಲ ಅನ್ನೋ ಬಗ್ಗೆ ನಮ್ಮ ಮಾಜಿ ಸಚಿವರು ಹಾಗೂ ಈಗಿನ ಹಾಲಿ ಶಾಸಕರು ಹಾಗೆ ಅವರ ಹಿಂದೆ ತಿರುಗುವ ಕಾರ್ಕಳದಲ್ಲಿ ಮಾತಾಡ್ತಾರೆ. ಅದರ ಬಗ್ಗೆ ನಾವು ಸಹ ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಧಾರ್ಮಿಕ ಮುಖಂಡರಲ್ಲಿ ಈ ಬಗ್ಗೆ ನಮಗೆ ಸ್ಪಷ್ಟನೆ ಕೇಳಿದ್ದಾರೆ. ನಮ್ಮದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ, ಅಲ್ಲಿ ಅಭಿವೃದ್ಧಿಗೆ ಅಥವಾ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ, ಅದರ ಪೂರಕವಾಗಿದೆ. ಬಟ್ ಅದು ಈಗ ತನಿಖೆ ಹಂತದಲ್ಲಿದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಎಲ್ಲಿ ಸಹ ಜಗತ್ತಿನಲ್ಲಿ ಮಾಡಿದಂಥ ಬಹಳ ದೊಡ್ಡ ಪ್ರಮಾದವನ್ನು ನಮ್ಮ ಸಚಿವರು ಅವರ ಒಂದು ಸ್ವಪ್ರತಿಷ್ಠೆಗಾಗಿ ಹಾಗೂ ಅವರ ಚುನಾವಣೆ ಗೆಲುವಿಗೆ ಮಾಡಿ ನಮ್ಮ ಇಡೀ ಕಾರ್ಕಳದ ಮರ್ಯಾದೆಯನ್ನು ಈ ಜಗತ್ತಿನಲ್ಲಿ ಹರಾಜಾಕಿದ್ದಾರೆ. ಧಾರ್ಮಿಕತೆಗೆ ಬಹಳ ದೊಡ್ಡ ಅಪಮಾನವನ್ನು ಮಾಡಿದ್ದಾರೆ. ಈಗ ಅವರು ಅದನ್ನು ಮರೆಮಾಚಲು ಹೀಗೆ ಅಲ್ಲ ಸಲ್ಲದ ಹೇಳಿಕೆಯನ್ನು ಕೊಡ್ತಿದ್ದಾರೆ. ನಾವು ಹೀಗೆ ಹೇಳೋದು, ನಿಮ್ಮ ಏನಾದರೂ ಧಾರ್ಮಿಕ ಒಂದು ಎಲ್ಲರ ಮುಖಂಡರನ್ನು ಸೇರಿಸ್ಕೊಂಡು ಈ ಬಗ್ಗೆ ಒಂದು ಒಳ್ಳೆಯದಾದ ಚಿಂತನೆ ಮಾಡಿಕೊಂಡು ಸರ್ಕಾರದ ಮೂಲಕವೇ ಆಗಿರ್ಬೋದು ಮಾಡಬೇಕು ನಮ್ಮ ನಿಲುವು. ಆ ಬಗ್ಗೆ ನನ್ನ ಎಲ್ಲ ರೀತಿಯ ನಾವಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ಇರ್ಬೋದು, ಕಾರ್ಕಳ ತಾಲೂಕು ನಾವೆಲ್ಲರೂ ಏಕಮತದಲ್ಲಿ ಆ ಬಗ್ಗೆ ಸಂಪೂರ್ಣ ಮುಂಚಿಂದಲೂ ಅದನ್ನೇ ಅದು ಕಂಪ್ಲೀಟ್ ಆಗಬೇಕು, ನಾವು ಎಲ್ಲೂ ಅದನ್ನು ಮುಂದುವರಿಸಬಾರ್ದು ಅಂತ ಹೇಳಿದ್ರು. ಬಟ್ ತನಿಖೆ ಆಗಬೇಕಂತ ಹೇಳಿದ ಅಷ್ಟೇ, ತನಿಖೆ ಆಗಬೇಕು, ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕಂತ. ಮತ್ತು ಅದನ್ನು ಮುಟ್ಲಿಕ್ಕೆ ಹೋದವನಿಗೆ ಅಷ್ಟು ಡೇಂಜರ್ ಉಂಟು. ಯಾಕೆಂದರೆ ಒಬ್ಬ ಸಸ್ಪೆಂಡ್ ಆಗೋದ, ಇನ್ನೊಬ್ಬರು ಜೈಲಿಗೆ ಹೋದ್ರು, ನಿಮ್ಗೆ ಗೊತ್ತಿದೆ. ಅದರಿಂದ ಅದು ಬೆಂಕಿ ಉಂಡೆ. ಪರಶುರಾಮ ದೇವರಷ್ಟೇ ಒಂದು ಭಕ್ತಿಯಿಂದ ಮಾಡಿದ್ರೆ ಅವರೊಟ್ಟಿಗೆ ಇದ್ದಾರೆ, ಇಲ್ಲ ಏನಾಗ್ತದೆ ತೋರಿಸಿಕೊಟ್ಟಿದ್ದಾರೆ. ಸೊ ನಮ್ಗೆ ಅದೆಲ್ಲವನ್ನು ಮುಂದಿಟ್ಟುಕೊಂಡು ಇವರ ಅಪಪ್ರಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು ಮತ್ತು ಅಂತ ಹೇಳೋ ಉದ್ದೇಶದಿಂದ ನಾನು ಇವತ್ತು ನನ್ನ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಅಲ್ಲಿ ಪ್ರಶ್ನೆ ಚಿಂತನೆ ಆಗಬೇಕು ಅನ್ನುವಂಥದ್ದು ಜನ ಹೇಳ್ತಾ ಇದ್ದಾರೆ. ಹೌದು, ಖಂಡಿತ. ಅಲ್ಲಿ ತುಂಬ ವಿದ್ವಾಂಸರೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಹಿಂದೆ ದೈವಗಳದ್ದು ಕುರು ಇತ್ತು, ಅದನ್ನೆಲ್ಲ ಇವರು ಮಾಡೋ ಹೊತ್ತಿಗೆ ಬಂಡೆಯನ್ನು ಒಡೆದಾಕಿ ಅದನ್ನು ನಾಶಪಡಿಸಿದ್ದಾರೆ. ಅದರಿಂದ ಈ ರೀತಿ ಆಯ್ತು ಅಂತ ಊರಿನ ಹಿರಿಯರೆಲ್ಲ ಮಾತಾಡ್ತಾರೆ. ಅವರ ಮಾತಿಗೆ ಗೌರವ ಕೊಡೋದು. ನಾವೆಲ್ಲ ಈ ಬದುಕು ಕಟ್ಟಿಕೊಂಡಿರೋದು ಎಲ್ಲ ಭಾವನೆಯಿಂದ ನಿಮ್ಗೆ ಗೊತ್ತಿರ್ಬೋದು. ಈಗ ನಿಮ್ಮ ಇಲ್ಲಿ ಪ್ರಯಾಗಿನಲ್ಲಿ ಹೋಗಿ ನಾವು ಇಷ್ಟೆಲ್ಲ ಹೋಗಿ ಗಂಗಾ ಸ್ನಾನವನ್ನು ಮಾಡ್ತಿದ್ದೆ. ಅಲ್ಲಿ ಏನಿದೆ? ಅಲ್ಲಿ ಕೇವಲ ಗಂಗಾ ಮಾತೆ, ಗಂಗಾ ತೀರ್ಥ ಸ್ನಾನ. ಅಲ್ಲಿ ಗಂಧ ಇಲ್ಲ, ಹೂ ಇಲ್ಲ, ಏನಿಲ್ಲ. ಅದರ ಭಾವನೆ ಕೇವಲ. ಅದರಿಂದಾಗಿ ಭಾವನೆ ಇರುವಷ್ಟು ದೊಡ್ಡ ಒಂದು ಬೆಲೆ ಯಾವುದಕ್ಕಿಲ್ಲ. ಅದರಿಂದ ಧಾರ್ಮಿಕ ಜೊತೆ ಎಲ್ಲ ಉಳಿದಿರುವುದು ನಮ್ಮ ಮನಸ್ಸು, ನಮ್ಮ ಭಾವನೆಯಿಂದ. ಅದನ್ನು ಉಳಿಸ್ಕೊಳ್ಳೋದು ದೊಡ್ಡ ನಮ್ಮ ಕೆಲಸ ಇದೆ. ಅದಕ್ಕೋಸ್ಕರ ಪುನರಪಿ ಆದರೂ ಈ ಬಗ್ಗೆ ಅಪಪ್ರಚಾರ ಮಾಡದೆ ಇದಕ್ಕೆ ಕೈ ಜೋಡಿಸಿ ಇದರಲ್ಲಿ ಸರ್ಕಾರ ಮೂಲಕ ಆಗುವಾಗೆ ನಾವಂತೂ ಅದರ ಹಿಂದುಗಡೆ ಇದ್ದೇವೆ. ಈಗ ಯಾರೆಲ್ಲ ಧಾರ್ಮಿಕ ಪ್ರಜ್ಞೆಯರು ಅದು ಆಸಕ್ತಿಯರು ಎದುರು ಬರ್ತಾರೆ, ಒಂದು ಧಾರ್ಮಿಕ ಚಿಂತನೆ ಚಾವಡಿ ಅಂತ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಮುಂದೆ ಇದನ್ನು ಮಾಡ್ಕೊಂಡು ಹೋಗುವ ಸರ್ಕಾರದ ಮೂಲಕ ಅನ್ನೋದು ನನ್ನ ಸ್ಪಷ್ಟವಾದ ಚಿಂತನೆ ಹಾಕಬೇಕು. ಅಲ್ಲ, ಅದು ಒಂದೇಳಿ ಹೌದಂತಾರೆ. ಹಿಂದೆ ಈಗ ಪುನರಪಿ ಮಾಡೋದು, ಪುನಃ ಏನೋದು ಅವಘಡ ಆಗೋದು, ಆಗ ಮಾಡೋದಕ್ಕಿಂತ ನಮ್ಮಲ್ಲಿ ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ದಾರೆ. ಈಗ ನೀವು ನೋಡಿ, ಯಾವುದೇ ಒಂದು ನಮ್ಮ ಮುಜರಾಯಿ ದೇವಸ್ಥಾನ ಅಂತೇಳಿ ಅದು ಮೂಢನಂಬಿಕೆ ಅಥವಾ ಬೇರೆ ಇನ್ನೊಂದು ಅಂತೇಳಿ ಪ್ರಶ್ನೆ ಹಿಡಿದಿರ್ತಾರೆ. ಅಲ್ಲೆಲ್ಲ ಕಡೆ ಪ್ರಶ್ನೆ ಹಿಡಿದು ಚಿಂತನೆ ಮಾಡ್ತಾರೆ. ಇಲ್ಲಿ ಯಾಕೆ ಮಾಡಬಾರ್ದು? ಅವಶ್ಯಕತೆ ಇದ್ರೆ ಮಾಡಿ ಅಂತ ನಾನು ಹೇಳ್ತಿರೋದು. ನಾವು ಮಾಡಬಾರ್ದು, ಮಾಡಬೇಕಂತೇಳಿ ನನ್ನ ಚಿಂತನೆ. ನಾನು ಹೇಳೋದು ಮಾಡಿದರೆ ಒಳ್ಳೇದಂತ. ಒಂದು ಕೇವಲ ನೀವು 100 ರೂಪಾಯಿ ಖರ್ಚು ಮಾಡ್ತೀರಾ, ಆಗ 1 ರೂಪಾಯಿ ಇದಕ್ಕೂ ಖರ್ಚು ಮಾಡ್ತೀರಾ, ಆ 100 ರೂಪಾಯಿ 99 ರೂಪಾಯಿ ಮಾಡಿ ಸಾರ್ಥಕತೆ ಆಯ್ತಲ್ವ? ಇಲ್ಲ ಪುನಃ 100 ರೂಪಾಯಿ ನೀವು ಹಾಳು ಮಾಡಿದೆ ಆಗ್ತದೆ. ಹಾಗೆ ಆಗಬಾರ್ದು. ಇದೆಲ್ಲ ಪುನರಪಿ ಆದ ನಂತರ ಅದು ಹೀಗೆ ಹೈಟ್ ಆಗಬೇಕಿತ್ತು, ಅದು ಹೀಗೆ ನೋಡಿ. ಇವರೆಲ್ಲ ಮಾಡಿದ ನಂತರ ಕೊಡಲಿ ಸ್ವಲ್ಪ ಹೀಗೆ ಆಯಿತು, ಕತ್ತಿ ಸ್ವಲ್ಪ ಹೀಗೆ ಆಯಿತು ಅಂತ ಎಲ್ಲ ಬೇರೆ ಬೇರೆ ನಾಟಕ ಮಾಡಿದ್ರು. ಅದು ಕತ್ತಿ ಕೊಡಲಿಗೆ ಮಾತ್ರ ಅಂತ ಸೀಮಿತ ಮಾಡಿದ್ದು ಅದನ್ನು. ಈಗ ನಾವು ಪುನಃ ಮಾಡಿದ ನಂತರ ಇನ್ನೊಂದು ಯಾರೋ ಒಬ್ಬರು ವಿದ್ವಾಂಸ ಬರೋದು ಅಥವಾ ಅವರು ಬರೋದು, ಇದು ಕೊಡಲಿಯನ್ನು ಎತ್ತಿ ಹಿಡಿಬೇಕಿತ್ತು, ಖಾಲಿ ತಾಗಿಸಬಾರ್ದು, ಹಾಗೆ ಆಗಬಾರ್ದಲ್ವ? ಹಾಗೆ ಚಿಂತನೆ ಮಾಡಿದ್ರೆ ಏನು ರಗಳೇ ಇಲ್ಲಲ್ಲ. ಅದು ನನ್ನ ಹೋರಾಟದಿಂದ ಹಿಂದೆ ಸರಿಯ ಪ್ರಶ್ನೆ ಅಂತ ಇಲ್ಲ. ಹೌದು, ಇಲ್ಲ, ಅದರ ಪ್ರಶ್ನೆ ಇಲ್ಲ. ಹೋರಾಟ ಅದು ನೋಡಿ ನಮಗಾಗಿ ಅಲ್ಲ, ನಮ್ಮ ಕಾರ್ಕಳ ತಾಲೂಕಿನಲ್ಲಿ ನಮ್ಮ ಮರ್ಯಾದೆ ಉಳಿಸಿ, ತಾಲೂಕಿನ ಮರ್ಯಾದೆ. ಯಾಕೆ ನಮ್ಮ ತುಳುನಾಡಿದ ಮಾನ ಮರ್ಯಾದೆಯನ್ನು ನಮ್ಮ ಧಾರ್ಮಿಕ ವ್ಯವಸ್ಥೆಯೇ ಹಾಳು ಮಾಡಿ ಹಾಕಿದ್ದು. ಧಾರ್ಮಿಕ ಜನ ನಮ್ಮದೇ ರೀತಿಯಲ್ಲಿ ಮಾಡಿ ಹಾಕಿದ್ರು. ಅಂದರೆ ಹೀಗೆ ಒಂದು ಜನರ ಬ್ಲಫ್ ಮಾಡ್ಲಿಕ್ಕೆ ಆಗುತ್ತಾ, ಹೀಗೆ ಒಂದು ಸರ್ಕಾರ ದುಡ್ಡನ್ನು ಪೋಲ್ ಮಾಡ್ಲಿಕ್ಕೆ ಆಗ್ತಾ ಅನ್ನೋ ನಮ್ಮನೆಯಲ್ಲಿ ಜನ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಮಾತಾಡ್ತಾನೆ ಇದ್ದಾರೆ. ಮತ್ತು ನಾವಲ್ಲ, ಜಡ್ಜೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನೀವೆಲ್ಲ ನೋಡಿದಿರಿ. ಇದು ನಕಲಿ ಅಂತ ಇನ್ನೇನು ಹೇಳಲಿಕ್ಕೆ ಬೇಕಂತ. ಆದರೂ ಇವತ್ತು ಹೋಗಿ ಕೇಳಿ ಅವರ ಹತ್ರ, ನಮ್ಮ ಮಾಜಿ ಸಚಿವರ ಹತ್ರ ಕೇಳಿ, ಅದಿಲ್ಲಪ್ಪ ಅದು ನಂದು ಕಂಚಿದೆ ಅಂತ ಹೇಳ್ತಾರೆ. ಇವ್ರ ಹತ್ರ ಎಲ್ಲ ಏನು ಮಾತಾಡೋದು? ನೀವು ಹೋದ ಬಂದಲ್ಲೆಲ್ಲ